ಮಧ್ಯಪ್ರಾಚ್ಯ ಯುದ್ಧಕ್ಕೆ 18ನೇ ದಿನ ಆಗಿದೆ. ಈಗಲೂ ಕೂಡ ನಾನು ತಲೆ ಬಾಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇರಾನ್ ಇದೆ. ಇರಾನ್ ತನ್ನ ವಾರ್ ಸ್ಟ್ರಾಟಜಿ ಮೂಲಕನೇ ಈಗ ಜಗತ್ತಿನ ಗಮನ ಸೆಳೀತಾ ಇದೆ. ಯಾಕಂದರೆ ಇರಾನ್ ಒಂದು ದೇಶ, ಇರಾನ್ನನ್ನು ಬೆಂಬಲಿಸುವಂತಹ ಇನ್ನೊಂದು ಕಡೆಗೆ ಉಗ್ರ ಪಡೆಗಳು ಅಮೆರಿಕ ಮತ್ತು ಇಸ್ರೇಲ್ನ ನಿದ್ದೆಗೆಡಿಸಿದೆ. ಹಾಗಾದರೆ ಯುದ್ಧದ ತೀವ್ರತೆ ನಿನ್ನೆ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. 18ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ನ 200ಕ್ಕೂ ಹೆಚ್ಚು ಸೇನೆ ನೆಲೆಗಳು ಉಡೀಸ್. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 24 ಗಂಟೆಗಳಲ್ಲಿ ಇರಾನ್ನ 200ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆಗಳು, ಮಿಲಿಟರಿ ಪ್ರಧಾನ ಕಚೇರಿ, ರಕ್ಷಣಾ ವ್ಯವಸ್ಥೆಗಳು ಮತ್ತು ಶಸ್ತ್ರಾಸ್ತ್ರ ಉತ್ಪಾದನೆ ಹಾಗೂ ಸಂಗ್ರಹಣಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ಇಸ್ರೇಲ್ ಸೇನೆ ಹೇಳಿದೆ. ಇರಾನ್ ಕೂಡ ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣ ಸೇರಿ 6 ಕಡೆ ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ದು ಭದ್ರತಾ ಪಡೆಗಳು ತಡೆದಿವೆ. ಯುಎಇಯಲ್ಲಿ ದುಬೈ ಏರ್ಪೋರ್ಟ್ ಜೊತೆಗೆ ಫ್ಯುಜೈರಾ ಬಂದರಿನ ಮೇಲೂ ಡ್ರೋನ್ ಅಟ್ಯಾಕ್ ಮಾಡಿದೆ. ಹೀಗಾಗಿ ಫ್ಯುಜೈರಾ ಬಂದರಿನಲ್ಲಿ ತೈಲ ಭರ್ತಿ ನಿಲ್ಲಿಸಲಾಗಿದೆ. ಅಬುದಾಬಿಯಲ್ಲಿ ಕಾರ್ ಮೇಲೆ ಮಿಸೈಲ್ ಬಿದ್ದು ಓರ್ವ ಬಲಿಯಾಗಿದ್ದಾನೆ. ಅಲಿ ಖಮೇನಿ ಬಳಸುತ್ತಿದ್ದ ವಿಮಾನವನ್ನು ಇರಾನ್ ರಾಜಧಾನಿ ಟೆಹರಾನ್ನ ಮೆಹ್ರಾಬಾದ್ ಏರ್ಪೋರ್ಟ್ನಲ್ಲಿ ಇಸ್ರೇಲ್ ಧ್ವಂಸಗೊಳಿಸಿದೆ. ಇರಾನ್ನಿಂದ ದುಬೈ ಏರ್ಪೋರ್ಟ್ ಟಾರ್ಗೆಟ್. ಗಲ್ಫ್ ರಾಷ್ಟ್ರಗಳ ಮೇಲೆ ಮುಂದುವರಿದ ಇರಾನ್ ದಾಳಿ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ. ಯುಎಇ ಏರ್ಪೋರ್ಟ್ ಅನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ದುಬೈ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಸಿವಿಲ್ ಡಿಫೆನ್ಸ್ ತಕ್ಷಣ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸಿ ಆ ಪ್ರದೇಶದಲ್ಲಿದ್ದ ತೈಲ ಟ್ಯಾಂಕರ್ಗಳಿಗೆ ಬೆಂಕಿ ಆವರಿಸದಂತೆ ಎಚ್ಚರ ವಹಿಸಿದೆ. ದುಬೈನಲ್ಲಿನ ಸಂಘರ್ಷ ಪರಿಸ್ಥಿತಿಯಿಂದಾಗಿ ವಿಮಾನ ಸಂಚಾರದಲ್ಲಿ ಏರುಪೇರಾಗಿದೆ. ವಿಶ್ವದ ಅತ್ಯಂತ ಜನನಿಬಿಡ ಏರ್ಪೋರ್ಟ್ ಮೇಲಿನ ದಾಳಿಯಿಂದಾಗಿ ಎಲ್ಲ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ 45 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. 350 ಪ್ರಯಾಣಿಕರನ್ನ ಹೊತ್ತು ಸಾಕ್ತಿದ್ದ ಕೊಚ್ಚಿ ವಿಮಾನ ಮತ್ತೆ ವಾಪಸ್ಸಾಗಿದೆ. ತಿರುವನಂತಪುರಂ ಏರ್ಪೋರ್ಟ್ನಲ್ಲೂ ಏರ್ ಇಂಡಿಯಾ ವಾಪಸ್ ಬಂದಿದೆ. ಇರಾನ್ನ ಆಕಾಶವನ್ನು ನಿಯಂತ್ರಿಸುತ್ತಿದ್ದೇವೆ, ಮಾತುಕತೆಗೆ ಇರಾನ್ ಯತ್ನ ಎಂದ ಇಸ್ರೇಲ್. ಯಾವುದೇ ಪ್ರಸ್ತಾವನೆ ಇಟ್ಟಿಲ್ಲ ಎಂದ ಇರಾನ್. ಇಸ್ರೇಲ್ ಇರಾನ್ನ ಉಡಾವಣಾ ಸಾಮರ್ಥ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿಸುವಲ್ಲಿ ಯಶಸ್ವಿಯಾಗಿದೆ. ನಾವು ಇರಾನ್ನ ಆಕಾಶವನ್ನು ನಿಯಂತ್ರಿಸುತ್ತಿದ್ದೇವೆ ಎಂದು ಭಾರತದ ಇಸ್ರೇಲ್ ರಾಯಭಾರಿ ಕಚೇರಿ ಹೇಳಿದೆ. ರಾಜತಾಂತ್ರಿಕ ಮಾತುಕತೆಗೆ ಇರಾನ್ ಪ್ರಯತ್ನ ನಡೆಸುತ್ತಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಮಧ್ಯೆ ಇರಾನ್ ಯುಎಇ ಮೇಲೆ ದಾಳಿ ಮುಂದುವರೆಸಿದ್ದು ಇವುಗಳನ್ನ ಭದ್ರತಾ ಪಡೆಗಳು ನಿಗ್ರಹಿಸುತ್ತಿವೆ. ಇರಾನ್ನಿಂದ ಉಡಾಯಿಸಲಾದ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 21 ಮಾನವರಹಿತ ವೈಮಾನಿಕ ವಾಹನಗಳನ್ನು ಯುಎಇ ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಈವರೆಗೂ ರಕ್ಷಣಾ ಪಡೆಗಳು ಒಟ್ಟು 304 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, 1627 ಯುಎವಿಗಳು ಮತ್ತು 15 ಕ್ರೂಸ್ ಕ್ಷಿಪಣಿಗಳನ್ನು ಎದುರಿಸಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಮತ್ತೆ ತಿರುಗೇಟು ನೀಡಿದೆ. ಕದನ ವಿರಾಮಕ್ಕಾಗಿ ನಾವು ಯಾವುದೇ ಪ್ರಸ್ತಾವನೆ ಇಟ್ಟಿಲ್ಲ ಎಂದಿದೆ. ಈ ಮಧ್ಯೆ 17 ದಿನದ ಯುದ್ಧಕ್ಕೆ ಅಮೆರಿಕ $12 ಬಿಲಿಯನ್ ಖರ್ಚು ಮಾಡಿದೆ ಅಂತ ರಾಷ್ಟ್ರೀಯ ಆರ್ಥಿಕ ಮಂಡಳಿಯ ನಿರ್ದೇಶಕ ಕೆವಿನ್ ಹ್ಯಾಸೆಟ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.